ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚಾನಲ್. ನಮ್ಮ ಊರು ತಳಗವಾದಿ. ಇಲ್ಲಿ 9 ವರ್ಷಗಳಿಗೊಮ್ಮೆ ದೊಡ್ಡ ಹಬ್ಬ ನಡೆಯುತ್ತೆ. ನಮ್ಮ ಊರಿನ ಗ್ರಾಮ ದೇವತೆಯಾದ ಶ್ರೀ ಉಮಾಮಹೇಶ್ವರಿ ಅಮ್ಮನವರ ದೊಡ್ಡ ಹಬ್ಬ 9 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಈ ಹಬ್ಬನ ಸುಮಾರು 1 ತಿಂಗಳ ಕಾಲ ಆಚರಣೆ ಮಾಡ್ತಾರೆ. ಈ ಹಬ್ಬ ನಡೆಯೋ ಸಮಯದಲ್ಲಿ ಮನೆಗಳಲ್ಲಿ ಮಾಂಸಾಹಾರ ಮಾಡುವಂತಿಲ್ಲ, ಒಗ್ಗರಣೆ ಹಾಕುವಂತಿಲ್ಲ, ಮತ್ತು ರುಬ್ಬುವಂತಿಲ್ಲ, ಮತ್ತು ದೋಸೆನೂ ಸಹ ಮಾಡುವಂತಿಲ್ಲ. ಮತ್ತು ಊರಿನ ರಂಗಮಂದಿರದಲ್ಲಿ ಯಾರೂ ಸಹ ಚಪ್ಪಲಿಗಳನ್ನು ಧರಿಸುವಂತಿಲ್ಲ. ಈ ಹಬ್ಬ ನಡೆಯುವಾಗ ಊರಿನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರಮುಖವಾಗಿ ಕೋಲಾಟ, ಕತ್ತಿವರಸೆ, ದೊಣ್ಣವರಸೆ, 12 ಸೆರಗು, ಪೂಜಾ ಕುಣಿತ, ವೀರಗಾಸೆ ಕುಣಿತ, ಬೆಂಕಿ ಕೋಲಿನ ಆಟ, ಹುಲಿವೇಷ, ಕೊಂಡಬಂಡಿ, ನಾಟಕ, ನೃತ್ಯ, ಸಂಗೀತ, ಹುಚ್ಚೆದ್ದು ಬಿಡುವುದು, ಗುರ್ಗಂಜಿ ಆರತಿ, ಬಾಯಿ ಬೀಗ, ಮದ್ದುಗಳ ಸುರಿಮಳೆ ಹಾಗೂ ಹಲವಾರು ಮನರಂಜನಾ ಕಾರ್ಯಕ್ರಮಗಳು ನಡೆಯುತ್ತೆ. ಇದರ ಜೊತೆಗೆ ಹಲವಾರು ಸ್ಪರ್ಧೆಗಳು ಇರುತ್ತೆ. ಇವಾಗ ನೋಡ್ತಿರೋದು ಗುರ್ಗಂಜಿ ಆರತಿ. ಯಾರು ಚೆನ್ನಾಗಿ ಗುರ್ಗಂಜಿ ಆರತಿ ಮಾಡಿರ್ತಾರೋ ಅವ್ರಿಗೆ ಬಹುಮಾನವೂ ಸಹ ಇರುತ್ತೆ. ಪ್ರತಿ ಮನೆ ಹೆಣ್ಣು ಮಕ್ಕಳು ಈ ಥರ ಗುರ್ಗಂಜಿ ಆರತಿ ಮಾಡಿ ಇಡೀ ರಾತ್ರಿ ಜಾಗರಣೆ ಇರ್ತಾರೆ. ಹಬ್ಬದ ಕೊನೆಯ ದಿನ ಕೊಂಡೋತ್ಸವ ಇರುತ್ತೆ. ನಮ್ಮ ಊರಿನಲ್ಲಿ ದೊಡ್ಡ ಹಬ್ಬ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ದೊಡ್ಡ ಹಬ್ಬ ಕೊನೆಯ ದಿನ ಕೊಂಡ ನಡೆಯುತ್ತೆ. ಅದು ಇವಾಗ ನೀವು ನೋಡ್ತಾ ಇರೋದು. ನಮ್ಮ ಊರಿನ ದೊಡ್ಡ ಹಬ್ಬದಲ್ಲಿ ಪ್ರಮುಖವಾಗಿ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ದೊಡ್ಡ ಹಬ್ಬದ ಮೊದಲನೇ ದಿನ ಊರಿನ ರಂಗಮಂದಿರದಲ್ಲಿ ಕಂಬ ನೆಡ್ತಾರೆ. ಒಂದು ಬಾಳೆ ಕಂಬನ ಕಟ್ ಮಾಡಿ ಅದಕ್ಕೆಲ್ಲ ಪೂಜೆ ಮಾಡಿ ಊರಿನ ಜನಗಳೆಲ್ಲ ಇದನ್ನು ರಂಗಮಂದಿರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಊರಿನ ಮುಖ್ಯಸ್ಥರೆಲ್ಲ ಇದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಣ್ತಾ ಇರ್ಬೋದು, ಊರಿನ ಜನಗಳೆಲ್ಲ ಈ ಕಂಬ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವಾಗ ಕಂಬ ನೆಟ್ಟಾಗಿದೆ. ಕಂಬ ನೆಟ್ಬಿಟ್ಟು ಅದಕ್ಕೂ ಸಹ ಪೂಜೆನ ಮಾಡ್ತಾರೆ. ಈ ಕಂಬದ ಜೊತೆಗೆ ಊರಿನ ಮುಖಂಡರು 5 ಬಿದಿರು ಮರಗಳನ್ನ ತಂದು ನೆಡ್ತಾರೆ. ಬಿದಿರು ಮರನ ಕಟ್ ಮಾಡಿ ಅದಕ್ಕೂ ಸಹ ಪೂಜೆ ಮಾಡಿ ಊರಿನ ರಂಗಮಂದಿರಕ್ಕೆ ತಗೊಂಡೋಗಿ ಇದನ್ನು ಸಹ ಅಲ್ಲಿ ನೆಡ್ತಾರೆ. ಐದು ಮರಗಳನ್ನ ನೆಟ್ಟಿ ಅದಕ್ಕೆ ಲೈಟಿಂದ ಡೆಕೋರೇಷನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ. ದೇವರಿನ ಅಭಿಷೇಕಕ್ಕೆ ಗೌನ್ ಕಟ್ಟೆಯಿಂದ ಊರಿನ ಜನಗಳೆಲ್ಲ ನೀರು ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದಾರೆ.
ಹಬ್ಬದ 5ನೇ ದಿನ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕೆಲವೊಂದು ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು. ಅದರಲ್ಲಿ ಹಗ್ಗ ಜಗ್ಗಾಟ, ಲೆಮನ್ ಸ್ಪೂನ್ ಓಟ ಮತ್ತು 3 ಕಾಲಿನ ಓಟ. ಊರಿನ ಹೆಣ್ಣು ಮಕ್ಕಳೆಲ್ಲ ಈ ಥರ ಗುರ್ಗಂಜಿ ಆರತಿ ಮಾಡಿಕೊಂಡು ರಾತ್ರಿ ಎಲ್ಲ ಜಾಗರಣೆ ಇರ್ತಾರೆ. ಬೆಳಗಿನ ಜಾವ ದೇವ್ರ ಹತ್ರ ಹೋಗಿ ಆರತಿ ತೆಗೆದು ಮತ್ತು ವಾಪಸ್ ಮನೆಗೆ ಹೋಗ್ತಾರೆ. ಯಾರು ತುಂಬ ಚೆನ್ನಾಗಿ ಈ ಥರ ಗುರ್ಗಂಜಿ ಆರತಿ ಮಾಡಿರ್ತಾರೋ ಅವ್ರಿಗೆ ಬಹುಮಾನವೂ ಸಹ ಇರುತ್ತೆ. ಪ್ರತಿಯೊಂದು ಗುರ್ಗಂಜಿ ಆರತಿನೂ ತುಂಬಾ ಚೆನ್ನಾಗಿ ಮಾಡಿದರು. ಅದರಲ್ಲಿ 10 ಜನಕ್ಕೆ ಬಹುಮಾನ ಸಿಕ್ತು. ಇವಾಗ ನೀವು ನೋಡ್ತಿರೋದು 12 ಸೆರಗು. ನೆಕ್ಸ್ಟು ಕೋಲಾಟ, ದೊಣ್ಣೆ ವರಸೆ, ಕತ್ತಿ ವರಸೆ, ಬೆಂಕಿ ಕೋಲಿನ ಆಟ ಮತ್ತು ಪೂಜಾ ಕುಣಿತ ಇದನ್ನೆಲ್ಲ ನೋಡ್ಬೋದು. ಕಾರ್ಯಕ್ರಮ ಕುಣಿತವನ್ನು ಪ್ರಾರಂಭವಾಗಿದೆ. ದಯವಿಟ್ಟು ಭಕ್ತಾದಿಗಳು ಸಹಕರಿಸಲು ಜಾಗ ಮಾಡಿಕೊಡ್ಬೇಕು. ಹಾಗೂ ಭಕ್ತಾದಿಗಳಿಗೆ ವಿಶೇಷ ಸೂಚನೆ, ಯಾರು ಪಾದರಕ್ಷೆಗಳನ್ನು ಒಳಗಡೆ ಹಾಕಬಾರದು. ಒಳಗಡೆ ಹಾಕಬಂದ್ರೆ 1000 ರೂಪಾಯಿ ಆಗುವುದು. ನಿಮ್ಮ ಪಾದರಕ್ಷೆಗಳನ್ನು ಹೊರಗಡೆ ಬಿಡಬೇಕಾಗಿ ಸಾಮಾನ್ಯ ಮನವಿ. ದಯವಿಟ್ಟು ಸ್ವಲ್ಪ ಜಾಗ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ವಿಶೇಷ ಸೂಚನೆ, ಭಕ್ತಾದಿಗಳಿಗೆ ವಿಶೇಷ ಸೂಚನೆ, ಯಾರು ಪಾದರಕ್ಷೆಗಳನ್ನು ಒಳಗಡೆ ಹಾಕಬಾರದು. ಒಳಗಡೆ ಹಾಕಬಂದ್ರೆ 1000 ರೂಪಾಯಿ ದಂಡ ವಿಧಿಸಲಾಗುವುದು. 12 ಸೆರಗಿನ ಕುಣಿತ ಪ್ರಾರಂಭವಾಗಿದೆ. 12 ಸೆರಗಿನ ಕುಣಿತ ಪ್ರಾರಂಭವಾಗಿದೆ. 50 ಭಕ್ತಾದಿಗಳು ಇಲ್ಲಿ ಟಿವಿಯಲ್ಲಿ ಲೈವ್ ಬರ್ತಿದೆ, ದಯವಿಟ್ಟು ನೋಡ್ಬೋದು. ಅಲ್ಲಿ ಯಾರು ಹೋಗಬೇಡಿ, ಅದು 6 ಜನ ಜಾಸ್ತಿ ಇದ್ದಾರೆ. ಇಲ್ಲಿ ಟಿವಿಲಿ ಆಗಲೇ ಬರ್ತಿದೆ, ದಯವಿಟ್ಟು ಕಾಂತಲ್ಲಿ ಏನ್ ಜನ ಹಿಂಗೆ ಕಾಣ್ತಾರೆ ಹೇಳ್ಕೊಳ್ಳೋದು.
ಬಿಸಿಲಲ್ಲಿ ನಿಂತ್ಕೊಂಡು ದಣಿದ ಜನರಿಗೆ ಮಜ್ಜಿಗೆ ಮತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕೊಡ್ತಾಯಿದ್ರು. ಊರಿನ ರಂಗಮಂದಿರದಲ್ಲಿ ಈ ಥರ ಹುಚ್ಚೆದ್ನ ಬಿಡ್ತಾರೆ. ಇದನ್ನ ಮೊದಲು ಯಾರು ಹಿಡಿತಾರೆ ಅವ್ರಿಗೆ ಬಹುಮಾನನೂ ಇರುತ್ತೆ. ಇದು ಕೊಂಡ ಬಂಡಿ. ವಿಡಿಯೋ ಮಾಡಿದ್ರೆ ವಿಡಿಯೋ ಹೋಯ್ತಾವು. ಸರಿ ಈ ಕಡೆ ಬಾಟ್ಲೆ ಇರುವ ಅಲ್ಲೆಲ್ಲ ಬಾಟ್ಲೆ ಇದು ನಮ್ಮ ಊರಿನ ಗ್ರಾಮ ದೇವತೆಯಾದ ಉಮಾಮಹೇಶ್ವರಿ ಅಮ್ಮನ ದೇವಸ್ಥಾನ. ಕೊಂಡನ ಹಚ್ಚೋಕ್ಕೆ ಕೊಂಡನ ರೆಡಿ ಮಾಡ್ಕೋತಾ ಇದ್ದಾರೆ. ಊರಿನ ಹಿರಿಯಮ್ಮನ ಹತ್ರ ಬೆಂಕಿ ತಂದು ಈ ಕೊಂಡನ ಹಚ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಕೊಂಡ ಅಂತ. ತುಂಬ ದೊಡ್ಡದಾದಂಥ ಕೊಂಡ. ಈ ಕೊಂಡನ ದೇವರಗುಡ್ಡ ಪೂಜಾರಿ ಅವರು ದಾಟ್ತಾರೆ. ನೋಡ್ತಾ ಇರ್ಬೋದು ಈ ಕೊಂಡಕ್ಕೆ ಎಷ್ಟೊಂದು ಕಟ್ಟಿಗೆಗಳನ್ನ ತುಂಬಿದ್ದಾರೆ ಅಂತ. ಈ ಕೊಂಡಕ್ಕೆ ಈಗ ಹಿರಿಯಮ್ಮನ ಹತ್ತಿರ ಬೆಂಕಿ ತಂದು ಹಚ್ಚಿದ್ದಾರೆ. ಇದು ಇಡೀ ರಾತ್ರಿ ಉಳಿದು ಬೆಳಗ್ಗೆ ಕೆಂಡ ಆಗಿರುತ್ತೆ. ಮತ್ತು ಈ ಕೆಂಡನ ದೇವರಗುಡ್ಡ ಪೂಜಾರಿ ಅವರು ದಾಟ್ತಾರೆ. ಹಬ್ಬದ ಕೊನೆಯ ದಿನ ಕೊಂಡನ್ನು ಇವಾಗ ಮುಗ್ದಿದೆ. ಕೊನೆಯದಾಗಿ ಒಂದು ಮರಿನ ಕಡಿದು ಅದರ ತಲೆನ ಗುಂಡಿ ತೆಗೆದು ಮುಚ್ಚಿಬಿಡ್ತಾರೆ. ಹಬ್ಬಕ್ಕೆ ಅಂತ ಭೂಮಿ ಒಳಗಡೆಯಿಂದ ಹೆಬ್ಬಾರನ ತೆಗೆದಿರ್ತಾರೆ. ಈ ಹಬ್ಬದ ಕೊನೆಯ ದಿನ ತಿರ್ಗಾ ಹೆಬ್ಬಾರನ ಭೂಮಿನ ಅಗೆದು ಅದರೊಳಗಡೆ ಮುಚ್ಚಿಬಿಡ್ತಾರೆ. ನೆಕ್ಸ್ಟು 9 ವರ್ಷಗಳ ನಂತರ ಹಬ್ಬಕ್ಕೆ ಅಂತ ತಿರ್ಗಾ ಹೆಬ್ಬಾರನ ತೆಗಿತಾರೆ.
ಆ ಹೆಬ್ಬಾರ ತೆಗೆದು ಅದು 2 ಸೈಡು ಕಣ್ಣು ಕಟ್ಟಿ ಅದನ್ನು ಬೆಳಿಗ್ಗೆ ಮತ್ತು ಸಂಜೆ ಊರಿನಲ್ಲಿ ಬಾರಿಸ್ಕೊಂಡು ಹೋಗ್ತಾರೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.